ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಾನು ನಿಮ್ಗೆಲ್ರಿಗೂ ನನ್ನ ದುಃಖದ ಸಮಯದಲ್ಲಿ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ತುಂಬಾ ಜನ ಈ ಸಂದರ್ಭದಲ್ಲಿ ಮೆಸೇಜ್ ಮಾಡೋ ಮೂಲಕ, ಕಮೆಂಟ್ ಮಾಡೋ ಮೂಲಕ ಜೊತೆಯಾಗಿದ್ದೀರಿ. ಹಾಗೆ ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು, ನಾನು ಭಾನುವಾರ ಒಂದು ಪೋಸ್ಟ್ ಅನ್ನು ಹಾಕಿದ್ದೆ ನಮ್ಮನ್ನ ಅಗಲಿರೋ ಬಗ್ಗೆ. ಅದೇ ಕಾರಣಕ್ಕೆ ನಾನು ಲಾಸ್ಟ್ 3-4 ಡೇಸ್ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಇವತ್ತು ಕೂಡ ಅಷ್ಟೇ ನೋವಿನಿಂದ ಆಚೆ ಬರಕ್ ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ ಮಾನಸಿಕವಾಗಿ. ಬಟ್ ಅಟ್ ಲೀಸ್ಟ್ ಈ ರೀತಿ ನನ್ನ ಕೆಲಸದ ಮೇಲಾದ್ರೂ ಕಾನ್ಸಂಟ್ರೇಟ್ ಮಾಡಿದ್ರೆ ಅದರಿಂದ ಬೇಗ ಆಚೆ ಬರ್ಬೋದೇನೋ ಅನ್ನೋ ಕಾರಣಕ್ಕೆ ನಾನು ವಿಡಿಯೋನ ಕವರ್ ಮಾಡ್ತಾ ಇದ್ದೀನಿ ಇವತ್ತು. ಒಲ್ಲದ ಮನಸ್ಸಿನಿಂದ ಅಂತಾನೆ ಹೇಳ್ಬೋದು. ಅಟ್ ಲೀಸ್ಟ್ ಸ್ವಲ್ಪ ಮನಸ್ಸನ್ನ ಆಚೆ ಕಾನ್ಸಂಟ್ರೇಟ್ ಮಾಡಿದ್ರೆ ನೋವಿನಿಂದ ಆಚೆ ಬರ್ಬೋದೇನೋ ಆ ಪ್ರಯತ್ನವನ್ನ ಮಾಡ್ತಿದ್ದೀನಿ. ನೋಡೋಣ ಬನ್ನಿ ಇವತ್ತಿನ ವಿಷಯಗಳನ್ನ ತಿಳ್ಕೊಳ್ಳೋಣ. ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 47 ಪಾಯಿಂಟ್ಸ್ ಅಥವಾ 0.1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸ್ಲೈಟ್ಲಿ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ, ಬಟ್ ಹೈಲಿ ವೋಲಟೈಲ್ ಸೆಷನ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಇದೆ ನೋಡಬಹುದು. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. 131 ಪಾಯಿಂಟ್ಸ್ ಅಥವಾ 0.59% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಇಲ್ಲೂ ಕೂಡ ವೋಲಟೈಲ್ ಪರ್ಫಾರ್ಮೆನ್ಸ್ ಇದೆ, ತುಂಬಾ ಚೆನ್ನಾಗಿ ಅಪ್ ಆಗಿದೆ. ಅನಂತರ ಅಷ್ಟೇ ಡೌನ್ ಫಾಲ್ ಕೂಡ ಆಗಿದೆ ನೋಡಬಹುದು. 395 ಪಾಯಿಂಟ್ಸ್ ಅಥವಾ 1.73% ಡೌನ್ ಆಗಿದೆ. ಮತ್ತೆ ಅಲ್ಲಿಂದ ಒಂದಷ್ಟು ಪುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಈ ರೀತಿಯ ವಾಲಟೈಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ಇನ್ನು ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ FIS 1580 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS 1360 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ನಿನ್ನೆ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿ ನೋಡ್ಲಿಕ್ಕೆ ಸಿಕ್ಕಿದ್ದಾರೆ ನೋಡಬಹುದು. ಇನ್ನು ನಿನ್ನೆ ಅಮೆರಿಕನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಒಂದು ಅಪ್ಡೇಟ್ ಬಂದಿದೆ, ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಎನ್ವಿಡಿಯಾಸ್ Q4 ರಿಸಲ್ಟ್ ಅನೌನ್ಸ್ ಆಗಿದೆ. ರಿಸಲ್ಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಎಸ್ಟಿಮೇಷನ್ ಏನಿತ್ತು ಅದನ್ನ ಬೀಟ್ ಮಾಡಿದೆ. ಜೊತೆಗೆ ಫೋರ್ಕಾಸ್ಟ್ ಕೂಡ ಚೆನ್ನಾಗಿದೆ. ಫೋರ್ಕಾಸ್ಟ್ ಅನ್ನು ಕೂಡ ಮುಂದಿನ ಪರ್ಫಾರ್ಮೆನ್ಸ್ ಬಗ್ಗೆ ಒಳ್ಳೆ ಫೋರ್ಕಾಸ್ಟ್ ಅನ್ನು ಕೊಟ್ಟಿದ್ದಾರೆ. ಇದು ಒಂದಷ್ಟು ಪಾಸಿಟಿವ್ ಮೊಮೆಂಟಮ್ ಅನ್ನು ಕ್ರಿಯೇಟ್ ಮಾಡಿದೆ, ಎಸ್ಪೆಷಲಿ ಆಫ್ಟರ್ ಮಾರ್ಕೆಟ್. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದೀವಿ AI ಬಬಲ್ ಅನ್ನೋ ಅಂತ ಸುದ್ದಿಗಳನ್ನ. ಜೊತೆಗೆ ಹಲವಾರು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ AI ರಿಲೇಟೆಡ್ ಶೇರುಗಳಲ್ಲಿ ಡೈವೆಸ್ಟ್ ಮಾಡ್ತಿದ್ದಾರೆ, ಅಂದ್ರೆ ವಾಪಸ್ ತೆಗಿತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಎನ್ವಿಡಿಯಾದ ರಿಸಲ್ಟ್ಸ್ ಒಂದು ಪಾಸಿಟಿವ್ ಮೊಮೆಂಟಮ್ ಅನ್ನು ತರಬಹುದು ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ಆ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಆಕ್ಚುಲಿ ನೆನೆ ಅಮೆರಿಕನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ, ಹಾಗಾಗಿ ಇವತ್ತು ಅಲ್ಲಿ ರಿಸಲ್ಟ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. ಜೊತೆಗೆ AI ಸಂಬಂಧಪಟ್ಟಂತ ಇತರೆ ಷೇರುಗಳಲ್ಲೂ ಕೂಡ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಆಫ್ಟರ್ ಮಾರ್ಕೆಟ್. AI ಬಬಲ್ ಅಂತ ಏನೋ ಒಂದಷ್ಟು ಕನ್ಸರ್ನ್ ಇತ್ತು, ಬಟ್ ಆ ಕನ್ಸರ್ನ್ ಸ್ವಲ್ಪ ಹಿಂದಕ್ಕೆ ತಳ್ತಾ ಇದೆ ಎನ್ವಿಡಿಯಾದ Q4 ಪರ್ಫಾರ್ಮೆನ್ಸ್. ನೋಡೋಣ ಮುಂದುವರೆದು ಯಾವ ರೀತಿ ಇರುತ್ತೆ ಇಲ್ಲಿ ಪರ್ಫಾರ್ಮೆನ್ಸ್ ಅಂತ. ಇನ್ನು ನೆಕ್ಸ್ಟ್ ನಮ್ಮ ಟ್ರಂಪ್ ಅಣ್ಣನಿಂದ ಒಂದಷ್ಟು ಅಪ್ಡೇಟ್ಗಳು ಬಂದಿದೆ ನೋಡಬಹುದು. ಟೀ, ಕಾಫಿ, ಸ್ಪೈಸಸ್, ದ ಇಂಡಿಯನ್ ಪ್ರಾಡಕ್ಟ್ಸ್ ಟ್ರಂಪ್ ಆಸ್ ಎಕ್ಸಮ್ಟೆಡ್ ಫ್ರಮ್ 50% ಟ್ಯಾರಿಫ್ಸ್. 50% ಟ್ಯಾರಿಫ್ಸ್ ಏನಿತ್ತು ಭಾರತದ ಪ್ರಾಡಕ್ಟ್ಸ್ ನ ಮೇಲೆ, ಅಲ್ಲಿ ಕೆಲವೊಂದು ಎಕ್ಸಂಪ್ಷನ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಕಾಫಿ ಅಂಡ್ ಟೀ, ಸ್ಪೈಸಸ್ ಸಚ್ ಆಸ್ ಟರ್ಮರಿಕ್, ಗಿಂಗರ್, ಸಿನ್ನಮನ್, ಕಾರ್ಡಮಮ್, ಕ್ಯುಮಿನ್, ಕ್ಯಾಶ್ಯೂ ನಟ್ಸ್ ಅಂಡ್ ಅದರ್ ಟ್ರೀ ನಟ್ಸ್, ಟ್ರಾಪಿಕಲ್ ಅಂಡ್ ಸರ್ಟೈನ್ ನಿಚೆ ಫ್ರೂಟ್ಸ್ ಅಂಡ್ ಫ್ರೂಟ್ ಪ್ರಿಪರೇಷನ್ಸ್, ಫ್ರೂಟ್ ಜ್ಯೂಸಸ್ ಅಂಡ್ ಪಲ್ಪ್. ಈ ಪ್ರಾಡಕ್ಟ್ ಗಳ ಮೇಲೆ 50% ಟ್ಯಾರಿಫ್ ಇತ್ತು, ಅದನ್ನ ತೆಗ್ದಿದ್ದಾರೆ. ಯಾಕೆಂತ ನಿಮ್ಗೆ ಗೊತ್ತಿರಬಹುದು. ಇದೆಲ್ಲ ಮೇಜರ್ ಆಗಿ ಜನ ಬಳಸೋದೇನಂತಂದ್ರೆ ಬೇಸಿಕ್ ಪ್ರಾಡಕ್ಟ್ಸ್ ಬೆಲೆ ಜಾಸ್ತಿ ಆದ್ರೆ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ಅಲ್ಲಿನ ಜನರ ಅಪೋಸಿಷನ್ ಕೂಡ ಜಾಸ್ತಿ ಆಗುತ್ತೆ, ಸರ್ಕಾರದ ಮೇಲೆ ಪ್ರೆಷರ್ ಕೂಡ ಆಗತ್ತೆ. ಹಾಗಾಗಿ ಆ ಪ್ರೆಷರ್ ಇಂದ ತಪ್ಪಿಸ್ಕೊಳ್ಳಿಕ್ಕೆ ಅಥವಾ ಅವರ ಅಪೋಸಿಷನ್ ಇಂದ ತಪ್ಪಿಸ್ಕೊಳ್ಳಿಕ್ಕೆ ಟ್ರಂಪ್ ಈಗ ದಾರಿಗೆ ಬರ್ತಾ ಇದ್ದಾರೆ ನಿಧಾನಕ್ಕೆ ಅಂತಾನೆ ಹೇಳ್ಬೋದು. ಒಂದಷ್ಟು ಪ್ರಾಡಕ್ಟ್ ಗಳ ಮೇಲೆ ಟ್ಯಾರಿಫ್ ಅನ್ನ ಎಕ್ಸಮ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅನ್ನ ಬೇಕಿದ್ರೆ ಇವತ್ತು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಆ ಷೇರುಗಳಲ್ಲಿ ಅಂತ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ NBCC ಇಂಡಿಯಾ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ನಾಗ್ಪುರ್ ಮೆಟ್ರೋಪಾಲಿಟನ್ ಅಥಾರಿಟಿಯಿಂದ 2900 ಕೋಟಿ ಕಾಂಟ್ರಾಕ್ಟ್ ಸಿಕ್ಕಿದೆ. ಈ ಕಾಂಟ್ರಾಕ್ಟ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ ನೋಡಬಹುದು. ಇಲ್ಲಿ 2966 ಕೋಟಿ. ಈ ಸುದ್ದಿ ಕಾರಣಕ್ಕೆ NBCC ಸ್ಟಾಕ್ ಅನ್ನ ಇವತ್ತು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಅಂತ. ನಂತರ ಸಾರೆಗಾಮ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಒಂದು ಸಬ್ಸಿಡಿಯರಿ ಪಾಕೆಟ್ ಆರ್ಮ್ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. ಫಿನೆಟ್ ಮೀಡಿಯಾದಲ್ಲಿ 100% ಸ್ಟೇಕ್ ಅನ್ನು ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಕಾರಣಕ್ಕೆ ಸಾರೆಗಾಮ ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ವಾಚ್ ಮಾಡಬಹುದು. ಈ ಅಕ್ವಿಸಿಷನ್ ನ್ಯೂಸ್ಗೆ ಸ್ಟಾಕ್ ಅಲ್ಲಿ ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಇವತ್ತು ಅಂತ.
ನಂತರ NTPC ಗ್ರೀನ್ ಎನರ್ಜಿ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಸಿಂಗರೇಣಿ ಕಲರ್ಸ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ NTPC ಗ್ರೀನ್ ಎನರ್ಜಿಯನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿಯ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ. ನಂತರ ವರುಣ್ ಬೆವರೇಜಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಕೀನ್ಯಾದಲ್ಲಿ ಒಂದು ಸಬ್ಸಿಡಿಯರಿ ಫಾರ್ಮೇಶನ್ ಮಾಡಿದೆ. ಈ ಸಬ್ಸಿಡಿಯರಿ ಫಾರ್ಮೇಶನ್ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಓಲಿ ಒನ್ ಸಬ್ಸಿಡಿಯರಿ ಆಗಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು ಏನಾದ್ರೂ ರಿಯಾಕ್ಷನ್ ಬರುತ್ತಾ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಅಂತ. ನಂತರ ಅದಾನಿ ಎಂಟರ್ಪ್ರೈಸಸ್ ಸುದ್ದಿಯಲ್ಲಿರುತ್ತೆ. ಜೊತೆಗೆ ಜಯಪ್ರಕಾಶ್ ಅಸೋಸಿಯೇಟ್ಸ್ ಅಥವಾ JP ಅಸೋಸಿಯೇಟ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ನಿಮ್ಗೆಲ್ರಿಗೂ ಗೊತ್ತಿರಬಹುದು JP ಅಸೋಸಿಯೇಟ್ಸ್ ನ ವೇದಾಂತ ತಗೊಳ್ಬಹುದು ಅನ್ನುವಂತ ಸುದ್ದಿಯನ್ನ ನೋಡಿದ್ವಿ. ಆನಂತರ ಅದಾನಿ ಎಂಟರ್ಪ್ರೈಸಸ್ ಮುನ್ನೆಲೆಯಲ್ಲಿದೆ ಅನ್ನುವಂತ ಸುದ್ದಿಯನ್ನ ನೋಡಿದ್ವಿ. ಈಗ ಅದಾನಿ ಎಂಟರ್ಪ್ರೈಸಸ್ ಗೆ LOI ಸಿಕ್ಕಿದೆ, ಲೆಟರ್ ಆಫ್ ಇಂಟೆಂಟ್ ಫ್ರಮ್ ರೆಸಲ್ಯೂಷನ್ ಪ್ರೊಫೆಷನಲ್. JP ಅಸೋಸಿಯೇಟ್ಸ್ ಕಾರ್ಪೊರೇಟ್ ಇನ್ಸಾಲ್ವೆನ್ಸಿ ಪ್ರೊಸೀಜರ್ ಅಲ್ಲಿದೆ. ಅಲ್ಲಿಂದ ಅದಾನಿ ಎಂಟರ್ಪ್ರೈಸಸ್ ತಗೊಳ್ತಾ ಇದೆ JP ಅಸೋಸಿಯೇಟ್ಸ್ ಅನ್ನ. ಈ ಸುದ್ದಿ ಕಾರಣಕ್ಕೆ ಅದಾನಿ ಎಂಟರ್ಪ್ರೈಸಸ್ ಹಾಗೂ JP ಅಸೋಸಿಯೇಟ್ಸ್ ಎರಡನ್ನು ಕೂಡ ವಾಚ್ ಮಾಡಬಹುದು. JP ಅಸೋಸಿಯೇಟ್ಸ್ ಅಂತೂ ಟ್ರೇಡ್ ಆಗ್ತಿಲ್ಲ, ಬಟ್ ಅದಾನಿ ಎಂಟರ್ಪ್ರೈಸಸ್ ಟ್ರೇಡ್ ಆಗ್ತಿದೆಯಲ್ಲ, ಹಾಗಾಗಿ ಇದನ್ನು ನಾವು ವಾಚ್ ಮಾಡಬೇಕಾಗುತ್ತೆ ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಸ್ಟಾಕ್ ಅಲ್ಲಿ ಅಂತ. ನಂತರ ಮಹೀಂದ್ರ ಹಾಲಿಡೇಸ್ ಅಂಡ್ ರೆಸಾರ್ಟ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ನೋಡಬಹುದು, ಮಹೀಂದ್ರ ಹಾಲಿಡೇಸ್ ಶೇರ್ಸ್ ಇನ್ ಫೋಕಸ್ ಆಫ್ಟರ್ 1000 crore ಫಾರ್ ಇಂಟು ಲೀಸರ್ ಹಾಸ್ಪಿಟಾಲಿಟಿ. ಕಂಪನಿ ಲೀಸರ್ ಹಾಸ್ಪಿಟಾಲಿಟಿ ಸೆಗ್ಮೆಂಟ್ ಗೆ ಇಳಿತಾ ಇದೆ 1,000 ಕೋಟಿಯನ್ನ ಇನ್ವೆಸ್ಟ್ ಮಾಡೋ ಮೂಲಕ. ಅಂದ್ರೆ ರೆಸಾರ್ಟ್ಸ್ ಏನಿತ್ತು, ಈಗ ಹೋಟೆಲ್ಸ್ ಅಂಡ್ ರೆಸಿಡೆನ್ಸಸ್ ಬಿಸ್ನೆಸ್ ಗೆ ಮಹೀಂದ್ರ ಹಾಲಿಡೇಸ್ ಇಳಿತಾ ಇದೆ. ಇದಕ್ಕಾಗಿ 1,000 ಕೋಟಿಯನ್ನು ಕೂಡ ಕಂಪನಿ ಇನ್ವೆಸ್ಟ್ ಮಾಡ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ಮಹೀಂದ್ರ ಹಾಲಿಡೇಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಹಾಗೆ ಇತರೆ ಹೋಟೆಲ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುವಂತಹ ಶೇರ್ಗಳನ್ನು ಕೂಡ ವಾಚ್ ಮಾಡಬಹುದು. ಇದರಿಂದ ಏನಾದರೂ ಆ ಸ್ಟಾಕ್ ಗಳಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ, ಯಾಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಬಿಗ್ ಪ್ಲೇಯರ್ ಮಾರ್ಕೆಟ್ ಗೆ ಎಂಟರ್ ಆಗ್ತಿದೆ ಅಂದ್ರೆ. ಹಾಗಾಗಿ ಇತರೆ ಹೋಟೆಲ್ ಶೇರ್ಗಳನ್ನು ಕೂಡ ವಾಚ್ ಮಾಡಬಹುದು ಇವತ್ತು. ಜೊತೆಗೆ ಮಹೀಂದ್ರ ಹಾಲಿಡೇಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ನಂತರ ಜ್ಯೋತಿ CNC ಆಟೋಮೇಷನ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಫ್ರಾನ್ಸ್ ಅಲ್ಲಿ ತನ್ನ ಪ್ರೊಡಕ್ಷನ್ ಅನ್ನ ಕಮೆನ್ಸ್ ಮಾಡಿದೆ ಸಬ್ಸಿಡಿಯರಿ ಮೂಲಕ. ಈ ಪ್ರೊಡಕ್ಷನ್ ಕಮೆನ್ಸ್ ನ ಕಾರಣಕ್ಕೆ ಜ್ಯೋತಿ CNC ಆಟೋಮೇಷನ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು ಫುಜಿಯಾಮಾ ಪವರ್ ನ ಲಿಸ್ಟಿಂಗ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು 0.22, ಅಂದ್ರೆ ನಿಲ್ಲ ಅಂತಾನೆ ಹೇಳಬಹುದು ಪ್ರೀಮಿಯಂ ಸದ್ಯದ ಮಟ್ಟಿಗೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ಫುಜಿಯಾಮಾ ಸೋಲಾರ್ ಅನ್ನು ವಾಚ್ ಮಾಡಬಹುದು ಯಾವ ರೀತಿ ಲಿಸ್ಟ್ ಆಗುತ್ತೆ ಇವತ್ತು ಅಂತ. ನಂತರ ಎಕ್ಸೆಲ್ ಸಾಫ್ಟ್ IPO ಓಪನ್ ಇರುತ್ತೆ, ನಾಳೆವರೆಗೂ ಕೂಡ ಓಪನ್ ಇರುತ್ತೆ. ನಿನ್ನೆ ಓಪನ್ ಆಗಿರೋಂಥದ್ದು. ಇದರ ಪ್ರೀಮಿಯಂ ನೋಡಬಹುದು ನಿಯರ್ಲಿ 13% ಇದೆ. ಡಿಸೆಂಟ್ ಪ್ರೀಮಿಯಂ ಇದೆ ಎಕ್ಸೆಲ್ ಸಾಫ್ಟ್. ಬಟ್ ಅಷ್ಟೇನೋ ದೊಡ್ಡ ಮಟ್ಟದ ಪ್ರೀಮಿಯಂ ಅಲ್ಲ, ಬಟ್ ಡಿಸೆಂಟ್ ಪ್ರೀಮಿಯಂ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಎಕ್ಸೆಲ್ ಸಾಫ್ಟ್ ಕಂಪನಿಯನ್ನ. ನಂತರ ಡಿಸೈಡ್ ಮಾಡಬಹುದು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಇದೆ ಆಸ್ ಆಫ್ ನೌ ಅಂತ ನೋಡಬಹುದು. 87 ಪಾಯಿಂಟ್ಸ್ 0.33% ಪಾಸಿಟಿವ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಕ್ಕೈಲ್ ಅಂತ ನೋಡಬಹುದು 3% ಗಿಂತ ಜಾಸ್ತಿ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ಇತರೆ ಮಾರ್ಕೆಟ್ ಗಳು ಕೂಡ ಪಾಸಿಟಿವ್ ಇದೆ. ಅಂದ್ರೆ ಏಷ್ಯನ್ ಮಾರ್ಕೆಟ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವಿ. ಎಲ್ಲ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಟ್ರೆಂಡ್ ಅಲ್ಲಿ ಇದಾವೆ. ಹಾಗೆ ಗಿಫ್ಟ್ ನಿಫ್ಟಿ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ನೋಡಬಹುದು 246 ಪಾಯಿಂಟ್ಸ್ 0.53% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ನಾನು ಬಿಗಿನಿಂಗ್ ಅಲ್ಲಿ ಸುದ್ದಿಯನ್ನ ಕವರ್ ಮಾಡಿದ್ನಲ್ಲ ಎನ್ವಿಡಿಯಾದ ರಿಸಲ್ಟ್ಸ್, ಅದರ ಇಂಪ್ಯಾಕ್ಟ್ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಕಾಣ್ತಾ ಇದೆ. ನೋಡಬಹುದು ಟ್ರೆಂಡ್ ಪಾಸಿಟಿವ್ ಇದೆ. ಗ್ಲೋಬಲ್ ಕ್ಯೂಸ್ ಮಾರ್ನಿಂಗ್ ನೋಡಿದ್ರೆ, ಹಾಗೆ ಬ್ರೆಂಟ್ ಕ್ರೂಡ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಗೋಲ್ಡ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಪಾಸಿಟಿವ್ ಕ್ಯೂಸ್ ಇದೆ. ಡೌ ಜೋನ್ಸ್ ಫ್ಯೂಚರ್ಸ್ ಆಗ್ಬೋದು, ಏಷ್ಯನ್ ಮಾರ್ಕೆಟ್ಸ್ ಆಗ್ಬೋದು, ಎಲ್ಲವೂ ಕೂಡ ಪಾಸಿಟಿವ್ ಟ್ರೆಂಡ್ ಅಲ್ಲಿ ಮೂವ್ ಆಗ್ತಿದೆ. ಇವನ್ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಓಪನಿಂಗ್ ಅನ್ನ ಇಂಡಿಕೇಟ್ ಮಾಡ್ತಿದೆ. ನೋಡೋಣ ಕ್ಲೋಸಿಂಗ್ ಕೂಡ ಚೆನ್ನಾಗಿರುತ್ತಾ ಇವತ್ತು ಅಂತ. ನಮಗೆ ಇಂಪಾರ್ಟೆಂಟ್ ಕ್ಲೋಸಿಂಗ್. ಓಪನಿಂಗ್ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ ಅಂತಲ್ಲ, ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ಮ್ಯಾಟರ್ ಆಗುತ್ತೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸದ್ಯದ ಮಟ್ಟಿಗಂತೂ ಇಂಡಿಕೇಶನ್ ಪಾಸಿಟಿವ್ ಇದೆ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದೆ ನೋಡಿ ತಿಳಿಸಿಕೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.